ಕುರ್ಚಿಗಾಗಿ ನವೆಂಬರ್ ಕ್ರಾಂತಿಯ ಕಿಡಿ ಸಿದ್ದು ವರ್ಸಸ್ ಡಿಕೆಶಿ ಯಾರ ಪಟ್ಟಿಗೆ ಪಟ್ಟ ಸಂಪುಟ ಪುನಾರಚನೆಯೋ ಸಿಎಂ ಬದಲು ನವೆಂಬರ್ ಕ್ರಾಂತಿ ಕಿಡಿ. ಈಗ ನವೆಂಬರ್ ಕ್ರಾಂತಿ ವಿಚಾರ ಮುನ್ನೆಲೆಗೆ ಬಂದಿದೆ. ಇದಕ್ಕಿಂತ ಮೊದಲಿಗೆ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಮುನ್ನೆಲೆಯಲ್ಲಿ ಇತ್ತು. KN ರಾಜಣ್ಣನವರು ಹೊತ್ತಿಸಿದ್ದಂತಹ ಆ ಒಂದು ಕಿಡಿ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿ ಅದೆಲ್ಲವೂ ಕೂಡ ಈಗ ತಣ್ಣಗಾಗಿದೆ. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ನವೆಂಬರ್ ಕ್ರಾಂತಿ ಅನ್ನೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕುರ್ಚಿ ಕ್ರಾಂತಿ ಸ್ಫೋಟ ಆಗಿದೆ. ಈಗಾಗಲೇ ಬಣಗಳ ಮಧ್ಯದಲ್ಲಿ ಶುರುವಾಗಿರುವಂತಹ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಣಗಳ ಮಧ್ಯೆ ಎರಡು ಬಣ, ಒಂದು DK ಶಿವಕುಮಾರ್, ಮತ್ತೊಂದು CM ಸಿದ್ದರಾಮಯ್ಯನವರ ಬಣ. ಗೊತ್ತಿರುವಂತ ವಿಚಾರ. ಹೈಕಮಾಂಡ್ ಎಚ್ಚರಿಕೆ ಇದೆ. ಎಚ್ಚರಕ್ಕೂ ಆಪ್ತ ಬಣಗಳು ಡೋಂಟ್ ಕೇರ್ ಅಂತಿದ್ದಾವೆ. ಸಂಪುಟ ಪುನಾರಚನೆಯೋ ಅಥವಾ CM ಬದಲಾವಣೆನೋ ಅನ್ನುವಂತ ಚರ್ಚೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನವೆಂಬರ್ ವೇಳೆಗೆ ಎರಡರಲ್ಲಿ ಒಂದು ಆಗಬೇಕು, ಒಂದು ಫಿಕ್ಸ್ ಆಗಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ. ಸಾಧಕ ಬಾಧಕಗಳನ್ನ ಕಾಂಗ್ರೆಸ್ನ ವರಿಷ್ಠರು ಹೈಕಮಾಂಡ್ ಅವಲೋಕನ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕುರ್ಚಿ ಕ್ರಾಂತಿ ಸ್ಫೋಟ ಆಗಿದೆ. ಈ ಬಗ್ಗೆ ಒಂದಿಷ್ಟು ನಾಯಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು? ಪೂರ್ಣಾವಧಿಗೆ ನಾನೇ CM ಅಂತ ಹೇಳ್ತಾ ಇದ್ದಾರೆ CM. ಇನ್ನುಳಿದ 2.5 ವರ್ಷ ಏನಿದೆ ಅದನ್ನು ಕೂಡ ಪೂರ್ಣಗೊಳಿಸ್ತೀನಿ ಎನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕುರ್ಚಿ ಬಿಡಲು ಸೂಚಿಸಿದ್ರೆ ಒಪ್ತಾರ ಹಾಗಾದ್ರೆ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಇದೆ. ಸಂಪುಟ ಪುನಾರಚನೆ ಮಾಡಿ ಕುರ್ಚಿ ಸೇಫ್ ಮಾಡಿಕೊಳ್ತಾರಾ? ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಸಂಪುಟವನ್ನ ರೀಶಫಲ್ ಮಾಡ್ತಾರ? ಆಪ್ತರ ಮೂಲಕವಾಗಿ ಹೈಕಮಾಂಡ್ಗೂ ಕೂಡ ಸಂದೇಶಗಳನ್ನ ಮೇಲಿಂದ ಮೇಲೆ CM ಕಳಿಸ್ತಾನೆ ಇದ್ದಾರೆ. ಈ ಮೂಲಕವಾಗಿ ಪೂರ್ಣಾವಧಿಗೆ ನಾನೇ CM ಆಗಿರ್ತೀನಿ, ಐ ಹೋಪ್ ಸೋ ಅಂತ ಮೊನ್ನೆ ಮೈಸೂರಲ್ಲಿ ಮಾತನಾಡಿದ್ರು CM ಸಿದ್ದರಾಮಯ್ಯ. ಈ ಮೂಲಕವಾಗಿ ಪೂರ್ಣಾವಧಿ ಅಂದ್ರೆ 5 ವರ್ಷಗಳ ಕಾಲ ನಾನೇ ರಾಜ್ಯದ CM ಆಗಿರ್ತೀನಿ, ನೋ ಡೌಟ್ ಅಂತ ಹೇಳಿದ್ರು. ಬಟ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ರೀತಿಯಲ್ಲಿ ಕೊಟ್ಟಂತ ಆ ಒಂದು ಹೇಳಿಕೆ ಐ ಹೋಪ್ ಸೋ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಮತ್ತೊಂದು ಚರ್ಚೆಯ ವಿಷಯ ಆಗಿದೆ. ಆದರೂ ಕೂಡ ಈ ಎಲ್ಲ ಹೇಳಿಕೆಗಳ ನಡುವಲ್ಲೂ ಕೂಡ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಇದರ ಜೊತೆಗೆ ತಮ್ಮ ಆಪ್ತರ ಮೂಲಕವೂ ಕೂಡ ಹೈಕಮಾಂಡ್ಗೆ ಕೊಡಬೇಕಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗಿರುವಂತಹ ಒತ್ತಡ ಏನು? ತನುಮನ ಧನ ಅರ್ಪಿಸಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಅಂತ ಮೇಲಿನ ಮೇಲೆ ಹೇಳ್ತಾ ಇದ್ರು DK. ನನ್ನ ಶ್ರಮಕ್ಕೂ ಪ್ರತಿಫಲ ಸಿಗಬೇಕು, ಅವಕಾಶ ಕೊಡಿ ಎನ್ನುವಂತ ಪಟ್ಟನ್ನ ಹಿಡಿಯೋದು. ಪವರ್ ಶೇರಿಂಗ್ ಇಲ್ಲ ಅಂದ್ರೆ ಆ ಬಗ್ಗೆ ಸ್ಪಷ್ಟಪಡಿಸಿ ಅನ್ನುವಂತ ವಿಚಾರವನ್ನ ಹೈಕಮಾಂಡ್ ಮುಂದೆ ಹಲವು ಬಾರಿ ಇಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಸ್ಪಷ್ಟತೆಯನ್ನ ಪಡೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಇನ್ನಿಲ್ಲದ ಕಸರತ್ ನಡೆಸ್ತಾ ಇದ್ದಾರೆ. ಈ ಹೇಳಿಕೆಗಳ ಮಧ್ಯದಲ್ಲಿ DK ಶಿವಕುಮಾರ್ ಕೂಡ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗೆ ಓಕೆ ಅಂತ ಹೇಳಿದ್ದಾರೆ. ಕಾರ್ಯಗಳು ನಮಗಿರ್ಲಿ, ಪ್ರತಿಫಲ ಏನಿದ್ರು ಕೂಡ ದೇವರಿಗೆ ಬಿಟ್ಟಿದ್ದು ಅನ್ನುವಂತ ಹೇಳಿಕೆಗಳನ್ನ, ಮಾರ್ಮಿಕ ನುಡಿಗಳನ್ನ ಇತ್ತೀಚೆಗೆ ತಾನೇ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಒಂದಿಷ್ಟು ಶ್ಲೋಕಗಳನ್ನು ಕೂಡ ಹೇಳ್ತಾ ಇದ್ರು. ಈ ಎಲ್ಲ ಹೇಳಿಕೆಗಳ ಮಧ್ಯದಲ್ಲೂ ಕೂಡ ಹೈಕಮಾಂಡ್ನ ಏನ್ ನಿರ್ಧಾರ ಇರುತ್ತೆ ಆ ನಿರ್ಧಾರಕ್ಕೆ ನಾನು ಕೂಡ ಬದ್ಧನಾಗಿರ್ತೀನಿ ಅಂತ DK ಶಿವಕುಮಾರ್ ಅವರು ಮತ್ತೆ ನಾನು ಪಕ್ಷದ ಕಟ್ಟಾಳು ಅನ್ನುವಂಥ ರೀತಿಯಲ್ಲಿನೇ ಮಾತನಾಡಿದ್ರು. ಮತ್ತು ಒಂದು ಕಡೆ CM ಕೊಟ್ಟಂತ ಹೇಳಿಕೆ, ಮತ್ತೊಂದು ಕಡೆ DCM ಕೊಟ್ಟಂತ ಹೇಳಿಕೆ. ಅವರಿಗಿರುವಂಥ ಒತ್ತಡ ಏನು, ಯಾವ ರೀತಿಯಾದಂಥ ಗೊಂದಲದಲ್ಲಿ DK ಶಿವಕುಮಾರ್ ಸದ್ಯಕ್ಕಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ವಿ. ನನ್ನ ಶ್ರಮಕ್ಕೂ ಪ್ರತಿಫಲ ಸಿಗಬೇಕು, ನನಗೂ ಚಾನ್ಸ್ ಕೊಡಿ. ಯಾಕಂದ್ರೆ ಈ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂಥದ್ದು 2.5 ವರ್ಷ ಮುಗಿತಾ ಇದೆ. ಬಣಗಳ ಮಧ್ಯೆ ಪರ ವಿರೋಧದ ಚರ್ಚೆ. ಸಂಪುಟ ರೀಶಫಲ್ ಆಗುತ್ತಾ, ಪುನಾರಚನೆ ಆಗತ್ತಾ, ಅಥವಾ CM ಬದಲಾವಣೆನೇ ಆಗ್ಬಿಡುತ್ತಾ ಅನ್ನುವ ಚರ್ಚೆ ಇಲ್ಲಿವರೆಗೂ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಮಾಜಿ ಸಂಸದರು LR ಶಿವರಾಮೇಗೌಡ 2 ದಿನಗಳ ಹಿಂದೆ ಈ ಬಗ್ಗೆ ಮಾತನಾಡಿದ್ರು. DK ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಏನಾದ್ರೂ ಆಗ್ಲಿ CM ಆಗೇ ಆಗ್ತಾರೆ ಎನ್ನುವಂತಹ ಓಪನ್ ಹೇಳಿಕೆಯನ್ನು ಕೊಟ್ಟಿದ್ರು ಮಾಧ್ಯಮಗಳ ಮುಂದೆ. ಈ ಬಗ್ಗೆ ಜಮೀರ್ ಅಹಮದ್ ಖಾನ್ ಕೂಡ ಮಾತನಾಡಿದ್ರು. ಹೈಕಮಾಂಡ್ನ ಆದೇಶ ಇದ್ರೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಯಾವ ನಾಯಕರು ಮಾತನಾಡುವ ಹಾಗಿಲ್ಲ ಅನ್ನುವಂತಹ ಆದೇಶ ಇದ್ರೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ 2.5 ವರ್ಷ ರಾಜ್ಯ ಸರ್ಕಾರದ ಆಡಳಿತಾವಧಿ 2.5 ವರ್ಷ ಈಗ ಪೂರ್ಣಗೊಳ್ಳುತ್ತಾ ಇದೆ ನವೆಂಬರ್ಗೆ. ಬಾಕಿ ಇರುವಂತಹ 2.5 ವರ್ಷ ಏನಾಗುತ್ತೆ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಸರ್ಕಾರ ಫಾರ್ಮ್ ಆಗುವಂತಹ ಸಂದರ್ಭದಲ್ಲಿ ಹಿಡಿದುಕೊಂಡು ಅಂದ್ರೆ ಸಿಎಂ ಯಾರಾಗ್ತಾರೆ
ಅನ್ನುವಂಥ ವಿಚಾರ ಮೊದಲಿಗೇನಿತ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಪವರ್ ಶೇರಿಂಗ್ ಆಗಿದೆ. 50-50 ಅನುಪಾತದಲ್ಲಿ ಡಿ ಕೆ ಶಿವಕುಮಾರ್ ಕೂಡ 2.5 ವರ್ಷಕ್ಕೆ ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಮೊದಲ ದಿನದಿಂದಲೂ ಕೂಡ ಇತ್ತು. ಅದು ಆಗಾಗ ಜೀವವನ್ನ ಪಡಿತಾ ಇತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಎರಡೂ ಬಣಗಳ ನಾಯಕರು ಕೂಡ ಈ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಹಜವಾಗಿ ಅವರವರ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ಆಪ್ತ ಬಳಗದಲ್ಲಿರುವಂತಹ ನಾಯಕರು ಮಾತನಾಡ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಅವರ ಆಪ್ತ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೇಳಿಕೆಗಳನ್ನು ಕೊಡ್ತಾನೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಅವರ ಆಪ್ತ ಸಚಿವರುಗಳು ಕೊಡ್ತಾ ಇರುವಂತಹ ಹೇಳಿಕೆಯಾಗಿದೆ. ಸೊ ಹೀಗಾಗಿ ಮತ್ತೆ ಈ ಒಂದು ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಂತಾಗಿದೆ. ಇದು ಸಹಜವಾಗಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮತ್ತೊಂದು ಅಸ್ತ್ರ ಸದ್ಯಕ್ಕಿರುವಂತಹ ಸಿಚುವೇಶನ್ ಅಲ್ಲಿ ಅಂತ ಕಾಣಿಸುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು, ವರಿಷ್ಠರು ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇರ್ತಾರೆ. ಬಾಕಿ ಇರುವಂತಹ 2.5 ವರ್ಷ ಯಾರಾಗ್ತಾರೆ ಸಿಎಂ? ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ ಈ ನಾಯಕರ ಹೇಳಿಕೆಗಳ ಮುಖಾಂತರವಾಗಿ ಹೊರಗಡೆ ಬೀಳ್ತಾ ಇದೆ. ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವರುಗಳು, ನಾಯಕರುಗಳು ಏನ್ ಹೇಳಿದ್ರು ನೋಡೋಣ. ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಯಾರು ಹೇಳಿದ್ರು? ಯಾವ ಕ್ರಾಂತಿ ಅಂತ? 2.5 ವರ್ಷ ಆಗುತ್ತೆ ನವೆಂಬರ್ಗೆ. ಏನೇನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು, ಈ ಥರ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ. ಮೊನ್ನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು, ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಎಲ್ಲ ಅವ್ರವ್ರ ಫಾಲೋವರ್ಸ್ಗೆ ಅವ್ರವ್ರಿಗೆ ಆಸೆ ಇರ್ತದೆ, ಮುಖ್ಯಮಂತ್ರಿ ಆಗಬೇಕು ಇಲ್ಲ ಅಂತ ಇಲ್ಲ, ಇರ್ತದೆ. ಈಗ ಮನೆ ಅಧ್ಯಕ್ಷನೇ ಅಂದ್ಬಿಟ್ರಲ್ಲ, ಅಧ್ಯಕ್ಷ ಆದಮೇಲೆ ಬೇರೆ ಮಾತೇ ಇಲ್ಲಲ್ಲ. ಯಾರ ಬಗ್ಗೆನೂ ಮಾತಾಡ್ಕೊಡ್ದು. ಅಧ್ಯಕ್ಷರು ನೋಟಿಸ್ ಕೊಟ್ಟವ್ರೆ, AICC ಅವ್ರು ಹೇಳವ್ರೆ ಯಾರಿಗೂ ಮಾತಾಡೋ ಬೇಕಿಲ್ಲ ಅಂತ. ಅದಕ್ಕೆ CM DCM AICC ಅವರು ತೀರ್ಮಾನ ತಗೋತಾರೆ. ನನಗೆ ಇನ್ನೊಬ್ಬರಿಗೆ ಇದರಲ್ಲಿ ಮುಗ್ ತೋರಿಸೋ ಅವಶ್ಯಕತೆ ಇಲ್ಲ. ಈಗ ನಾನು ಯಾಕೆ ಮಾತಾಡ್ತೀರಾ ಅಂತ ಕೇಳಕ್ಕೆ ನನಗೆ ಸರ್ಕಾರ ಪಕ್ಷ ಅಧಿಕಾರ ಕೊಟ್ಟಿಲ್ಲ ನನಗೆ. ಅದರಿಂದ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಆಯ್ಕೆಯಾದ ಶಾಸಕರು ಶಾಸಕಾಂಗದ ಪಕ್ಷದಲ್ಲಿ ಹೈಕಮಾಂಡ್ನ ಒಂದು ಅಬ್ಸರ್ವರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ನಮಗೆ ಒಂದು ಹೈಕಮಾಂಡ್ ಅಂತ ಇದೆ. ಹೈಕಮಾಂಡ್ ಯಾವ್ಯಾವ ಕಾಲದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ತೀರ್ಮಾನ ಮಾಡಬೇಕು ಅನ್ನಿಸ್ತದೋ ಆವಾಗ ಹೈಕಮಾಂಡ್ ಮಾಡ್ತಾ ಅನವಶ್ಯಕವಾಗಿ ಮಾತಾಡಬೇಕಂತ ಅಗತ್ಯ ಇಲ್ಲ. ಇಲ್ಲಿವರೆಗೂ ಇದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಈಗಾಗಲೇ ತಣ್ಣಗಾಗಿ ಹೋಯಿತು. KN ರಾಜಣ್ಣನವರು ಕೊಟ್ಟಂತಹ ಹೇಳಿಕೆ ವಿಚಾರ ಅದೆಲ್ಲವೂ ಕೂಡ ಮುಗಿದೋದಂತ ಅಧ್ಯಾಯ ಆಯಿತು. ಆ ಒಂದು ವಿಚಾರವನ್ನು ಹಿಡ್ಕೊಂಡು ವಿಪಕ್ಷದ ನಾಯಕರು ಅಶೋಕ್ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಆಗತ್ತೆ 100% ಅನ್ನುವಂಥ ರೀತಿಯಲ್ಲಿ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ರು, ಸರ್ಕಾರದ ಕಾಲೆಳಿತಾ ಇದ್ರು. ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ನವೆಂಬರ್ ಕ್ರಾಂತಿ. ಯಾಕಂದ್ರೆ ರಾಜ್ಯ ಸರ್ಕಾರದ ಆಡಳಿತಾವಧಿ 2.5 ವರ್ಷ ಪೂರ್ಣಗೊಳಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಈ ತಿಂಗಳಿಗೆ, ನವೆಂಬರ್ ತಿಂಗಳಿಗೆ. ಸೊ ಬಾಕಿ ಇರುವಂತಹ 2.5 ವರ್ಷದ ಅವಧಿಗೆ DCM DK ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ವಿಚಾರ ಸಹಜವಾಗಿ ಈಗ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಮತ್ತೆ ಈ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ನಾಯಕರುಗಳಿಗೆ ಬಾಯಿಗೆ ಬೀಗ ಹಾಕುತ್ತಾ ಹೈಕಮಾಂಡ್ ಅನ್ನುವಂಥದ್ದನ್ನ ಕಾದ್ ನೋಡೋಣ.